ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರ ಅಂತ ಅನ್ಕೋತೀನಿ. ನಾನು ಇವತ್ತು ಹೇರ್ಸ್ ಪ್ಯಾಕ್ ಬಗ್ಗೆ ನಾನು ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೀನಿ. ಅದಕ್ಕೆ ಒಂದೇ ಒಂದು ಸ್ಪೂನ್ ಒಂದು ಸೀಡ್ಸನ್ನು ಬಳಸಿ, ಅಂದರೆ ಬೀಜವನ್ನು ಬೆಳೆಸಿ ನೀವು ಹೇರ್ ಪ್ಯಾಕನ್ನು ಮಾಡ್ಕೋಬೋದು. ಹೇರ್ ಗ್ರೋತ್ ಆಗುತ್ತೆ, ಆಮೇಲೆ ಹೇರ್ ಫಾಲ್ ಆಗಲ್ಲ, ಆಮೇಲೆ ಹೇರ್ ವೈಟ್ ಆಗಲ್ಲ, ಆಮೇಲೆ ಫುಲ್ ಶೈನಾಗಿ ಸ್ಮೂತಾಗಿ ಸಾಫ್ಟಾಗಿ ಬರುತ್ತೆ. ಹಾಗಾಗಿ ಅದ್ರ ಬಗ್ಗೆ ನಾನು ಒಂದು ವಿಡಿಯೋ ಮಾಡ್ತಾ ಇದ್ದೀನಿ. ಆ ವಿಡಿಯೋನ ನೋಡೋಕ್ಕಿಂತ ಮುಂಚೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಯಾಕಂತಂದರೆ ಸ್ಕಿಪ್ ಮಾಡಿದ್ರೆ ಈ ವಿಡಿಯೋದಲ್ಲಿ ಏನಾಗಿದೆ ಏನಂತ ನಿಮಗೆ ಅರ್ಥ ಆಗಲ್ಲ. ಹಾಗೆ ಈ ವಿಡಿಯೋನ ಪೂರ್ತಿಯಾಗಿ ತಿಳಿಬೇಕು, ನಿಮ್ಮ ಹೇರ್ ಫಾಲ್ಸ್ ಆಗೋದನ್ನು ಉಳಿಬೇಕು ಅಂತ ಅನ್ನೋದನ್ನು ಇದ್ದರೆ ಈ ವಿಡಿಯೋನ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಬನ್ನಿ, ನಾನು ಏನೆಲ್ಲ ಬಳಸ್ತೀನಿ, ಯಾವ ಥರ ಹೇರ್ ಪ್ಯಾಕ್ ಮಾಡ್ತೀನಿ ಅನ್ನೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ನೋಡಿ, ಇವಾಗ ನಾನು ಈ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಈ ಮೆಂತೆ ಬೀಜಗಳನ್ನು ಬಳಸ್ತಾ ಇದ್ದೀನಿ. ಅಂದರೆ ಒಂದು 2 ಟೇಬಲ್ ಸ್ಪೂನ್ ಆಗುವಷ್ಟು ಇಷ್ಟು ಮೆಂತೆ ಬೀಜಗಳನ್ನು ತೊಗೋಬೇಕು. ಇದನ್ನು ನಾವು ಯಾವ ರೀತಿ ಏನೆಲ್ಲ ಮಾಡಬೇಕು ಅನ್ನೋದನ್ನು ನಾನು ನಿಮ್ಮ ಮುಂದೆ ತೋರಿಸ್ತೀನಿ. ಏನಂತಂದರೆ ಇದು 2 ಟೇಬಲ್ ಸ್ಪೂನ್ ಅಷ್ಟು ಆಗುವಷ್ಟು, ಅಂದರೆ ನಿಮ್ಮ ಹೇರ್ಸ್ ಜಾಸ್ತಿ ಇದ್ದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ತೊಗೋಬೋದು. ಅಂದರೆ ಜಾಸ್ತಿ ತೊಗೊಳಕ್ಕೆ ಹೋದರೆ ನೀವು ಇದನ್ನು ರುಬ್ಬಿದಾದಮೇಲೆ ತುಂಬಾ ಆಗುತ್ತೆ. ಹಾಗಾಗಿ ನೀವು 2 ಸ್ಪೂನ್ಗಿಂತನೂ ಕಡಿಮೆ ತೊಗೊಂಡ್ರೂ ನಡೆಯುತ್ತೆ. ಹಾಗಾಗಿ ಇದನ್ನು ನಾವು ಸ್ವಲ್ಪ ನೀರು ಹಾಕಿ ಬೆಳಗ್ಗೆನೇ ನೆನೆ ಹಾಕಬೇಕು. ಬೆಳಗ್ಗೆ ನೆನೆ ಹಾಕಿದ ಮೇಲೆ ಮುಂದೆ ಏನು ಮಾಡಬೇಕು ಅನ್ನೋದು ತೋರಿಸ್ತೀನಿ. ನೋಡಿ, ಈಗ ನಾನು ಬೆಳಗ್ಗೆನೇ ನೆನೆ ಹಾಕಿದ್ದೆ. ಒಂದು 7ರಿಂದ 8 ಅವರ್ವರೆಗೂ ನೆನೆ ಹಾಕಿದ್ದೆ. ಇಷ್ಟು ಉಬ್ಬಿಕೊಂಡು ಈ ಥರ ಆಗಿದೆ ನೋಡಿ. ಇವಾಗ ಈ ಥರ ಚುಚ್ಚಿದ್ರೆ ಪಳಕ ಆಗಬೇಕು ಇದು ನೋಡಿ. ಫುಲ್ ನೆನೆ ಹಾಕಿ ಇದನ್ನು ನಾವು ಇವಾಗ ಮಿಕ್ಸಿಯನ್ನು ಮಾಡ್ಕೊಳ್ಳೋಣ. ಅಂದರೆ ನಾವು ಇದನ್ನು ರುಬ್ಕೊಂಡು ಬಳಕೆ ಯಾವ ಥರ ಆಗುತ್ತೆ ಅನ್ನೋದನ್ನು ನೋಡೋಣ. ಇವಾಗ ನೋಡಿ, ಈ ಮೆಂತೆ ಬೀಜಗಳನ್ನು ನಾನು ಬೆಳಿಗ್ಗೆ ನೆನೆ ಹಾಕಿ ಇವಾಗ ನೈಟ್ ನಾನು ರುಬ್ತಾ ಇದ್ದೀನಿ. ಇವಾಗ ನೋಡಿ, ರುಬ್ಬಿದಾದ್ಮೇಲೆ ಹೇಗಿರುತ್ತೆ ಅನ್ನೋದು ನೋಡಿ. ಇವಾಗ ಇದು ನಾನು ಮಿಕ್ಸಿ ಜಾರಿಯಲ್ಲಿ ಕಾಳುಗಳನ್ನು ಹಾಕ್ಕೊಂಡಿದ್ದೀನಿ. ಇದು ಮೆಂತೆಯನ್ನು ನೆನೆಸಿದ ಕಾಳನ್ನ ನೀರು. ಇದನ್ನು ನಾವು ಚೆಲ್ಲಕ್ಕೆ ಹೋಗ್ಬಾರ್ದು. ಯಾಕಂತಂದರೆ ಮಿಕ್ಸಿ ಮಾಡುವಾಗ ಇದನ್ನು ನಾವು ಬಳಸ್ಕೋಬೇಕಾಗುತ್ತೆ. ಅಂದರೆ ಸ್ವಲ್ಪ ನಾವು ನೀರಾಗಿ ಬಳಸ್ಕೋಬೇಕಾಗುತ್ತೆ. ಇವಾಗ ನೋಡಿ, ಇದು ನಾನು ಮಿಕ್ಸಿ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಆಗುತ್ತಲ್ಲ, ಈ ಥರ ಆದಾಗ ಈ ನೀರನ್ನು ನಾವು ಸ್ವಲ್ಪ ಹಾಕ್ಕೊಂಡಾಗ ನುಣ್ಣಗಾಗಿ ರುಬ್ಕೋಬೇಕು. ನೋಡಿ, ಬೇಕಂದಷ್ಟು ಸ್ವಲ್ಪ ನೀರನ್ನು ಹಾಕ್ಕೋಬೇಕು. ನೋಡಿ, ಇವಾಗ ನಾನು ಈ ಥರ ನುಣ್ಣಗಾಗಿ ರುಬ್ಕೊಂಡಿದ್ದೀನಿ. ಇದನ್ನು ನಾನು ಪ್ಯಾಕ್ ಯಾವ ಥರ ಅಪ್ಲೈ ಮಾಡ್ತೀನಿ ಅನ್ನೋದನ್ನು ತೋರಿಸ್ತೀನಿ. ನೋಡಿ, ಇದು ಇಷ್ಟು ಸಾಫ್ಟಾಗಿ ರುಬ್ಕೋಬೇಕಿದು. ನೋಡಿ, ಯಾವ ಥರ ನಾನು ಸ್ಮೂತಲ್ಲಿ ಬರೋ ಥರ ನಾನು ಅಂದರೆ ಸ್ವಲ್ಪ ಇದನ್ನು ನೀರು ಮಿಕ್ಸ್ ಮಾಡಿ ಸ್ವಲ್ಪ ನಾನು ಹಾಕಿ ಕಲಿಸಿಡ್ತೀನಿ. ಯಾವ ಥರ ಅಂದರೆ ಯಾವ ಮೆಜರ್ಮೆಂಟಲ್ಲಿ ಹಾಕಿ ಕಲಿಸಿಡ್ತೀನಿ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನೋಡಿ, ಈ ಮೆಜರ್ಮೆಂಟಲ್ಲಿ ನಾವು ಇದನ್ನು ಕಲಿಸ್ಕೋಬೇಕು. ಅದೇ ಮೆಂತೆ ಕಾಳು ನೆನೆಸಿದ ನೀರಿತ್ತಲ್ಲ, ಅದೇ ನೀರು ಹಾಕ್ಕೊಂಡು ಈ ಥರ ನಾವು ಮೆಜರ್ಮೆಂಟಲ್ಲಿ ಈ ಥರ ಸ್ವಲ್ಪ ತೆಳುವಾಗಿ ನಾವು ಕಲಿಸ್ಕೋಬೇಕು. ಆಮೇಲೆ ಇದು ಬೆಳಿಗ್ಗೆ ಆಗೋಷ್ಟರಲ್ಲಿ ಇಷ್ಟು ಫುಲ್ ಉಬ್ಬಿ ಬಿಡುತ್ತೆ. ಇದು ಅಲ್ಲಿ ಅಂದರೆ ನಾವು ಸ್ವಲ್ಪನೇ ಕಾಳುಗಳನ್ನು ನೆನೆಸಿದರೆ ಈ ಥರ ಬರುತ್ತೆ. ನೀವು 2-3 ಮಂದಿ ಮಾಡಬೇಕಂದ್ರೆ ಜಾಸ್ತಿನೇ ನೆನೆಸ್ಕೊಳ್ಳಿ. ಆಮೇಲೆ ಜಾಸ್ತಿನೇ ಸ್ವಲ್ಪ ತೆಳುವಾಗಿ ನೋಡ್ಕೊಳ್ಳಿ. ಇವಾಗ ನಾವು ಪ್ಯಾಕನ್ನು ಯಾವ ರೀತಿ ಹಾಕಬೇಕು ಅನ್ನೋದನ್ನು ನಾನು ಬೆಳಿಗ್ಗೆ ತೋರಿಸ್ತೀನಿ. ಯಾಕಂದರೆ ಇದು ಓವರ್ ನೈಟ್ ಫುಲ್ ಹೀಗೆ ಇಡ್ತೀನಿ. ಇದು ಫುಲ್ ನೆನಿಬೇಕು. ನೆನೆದಾದಮೇಲೆ ಇದು ಸ್ವಲ್ಪ ಉಬ್ಕೊಂಡು ಬರುತ್ತೆ. ಉಬ್ಕೊಂಡು ಆದಮೇಲೆ ನೀವು ಇದನ್ನು ಬೆಳಿಗ್ಗೆ ಹೇರ್ ಪ್ಯಾಕ್ ಹಾಕ್ಕೊಂಡು ಆಮೇಲೆ ನೀವು 1 ಡೇ ಬಿಡಬಹುದು. ಆಮೇಲೆ ಅದು ಎಲ್ಲ ಒಮ್ಮೆ ತೊಳ್ಕೊಂಡ್ರೆ ಸ್ವಲ್ಪ ಲೋಳೆ ಥರ ಬರುತ್ತೆ. ಹಾಗಾಗಿ ಅದನ್ನು ಪ್ಯಾಕ್ ಹಾಕ್ಕೊಂಡು ನಿಮಗೆ ಯಾವ ರೀತಿ ತೊಳಿಬೇಕು ಅನ್ನೋದನ್ನು ತೋರಿಸ್ತೀನಿ. ಈ ವಿಡಿಯೋನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತೀನಿ. ಹಾಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಆಗಿದ್ದಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋನ ನಿಮ್ಮೆಲ್ಲರಿಗೂ ಇಷ್ಟ ಆಗುತ್ತೆ ಅಂತ ಹೇಳ್ತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ ಅಂತ ಹೇಳ್ತಾ ನಾನು ಪ್ಯಾಕ್ ಹಾಕೋದನ್ನು ತೋರಿಸ್ತೀನಿ. ಮುಂದೆ ನೋಡಿ. ಇವಾಗ ನೋಡಿ, ಪೇಸ್ಟನ್ನು ರೆಡಿ ಆಯಿತು. ಪೇಸ್ಟನ್ನು ಯಾವ ರೀತಿ ಅಪ್ಲೈ ಮಾಡೋದನ್ನು ನಾನು ನಿಮಗೆ ತೋರಿಸ್ತೀನಿ. ನೋಡಿ, ಇದು ರಾತ್ರಿ ಓವರ್ ನೈಟ್ ಎಲ್ಲ ನಾವು ನೆನೆಯಕ್ಕಿಟ್ರೆ ಈ ಥರ ಫುಲ್ ಉಬ್ಕೊಂಡು ಬಂದಿರುತ್ತೆ. ಅದರಲ್ಲಿ ನಾವು ಇನ್ನೂ ಸ್ವಲ್ಪ ನೀರು ಹಾಕಿ, ಜಾಸ್ತಿ ನೀರು ಹಾಕಿನೇ ನೆನೆಯಕ್ಕಿಡಬಹುದು. ಬಟ್ ನಾನು ಅಷ್ಟು ಸ್ವಲ್ಪ ಪೇಸ್ಟ್ ಗಟ್ಟಿಯಾಗಿರಲಿ ಅಂಥೇಳಿ, ತೆಳುವಾಗಿ ಬೇಡ ಅಂಥೇಳಿ ನಾನು ಆ ಥರ ಪೇಸ್ಟನ್ನು ಮಾಡ್ಕೊಂಡೆ. ಮತ್ತು ಇವಾಗ ನಾನು ಸ್ವಲ್ಪ ನೀರು ಹಾಕಿ ಇನ್ನೂ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡೆ ಅಂದೆ. ಯಾಕಂದರೆ ಫುಲ್ ಗಟ್ಟಿಯಾಗಿ ಆಗಿತ್ತು, ಹಾಗಾಗಿ ಬೇಡ ಅಂತ ಹೇಳಿ ನಾನು ಈ ಥರ ಪೇಸ್ಟನ್ನು ರೆಡಿ ಮಾಡಿಕೊಂಡೆ. ಇವಾಗ ಇದನ್ನು ಯಾವ ರೀತಿ ಅಪ್ಲೈ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದು ಹಚ್ಚಿದ ಮೇಲೆ ಕೂದಲು ಎಷ್ಟು ಸಾಫ್ಟ್ ಆಗುತ್ತೆ. ಆಮೇಲೆ ಒಂದು ಕೂಡ ನಿಮಗೆ
10 ಎಳೆ ಕೂದಲು ಉದುರ್ತಿದ್ರು ಕೂಡ 1 ಎಳೆ ಕೂದಲು ಕೂಡ ಉದುರೋದಿಲ್ಲ. ಹಾಗಾಗಿ ಇದನ್ನು ನಾವು ಈ ಥರ ಪೇಸ್ಟನ್ನು ಅಪ್ಲೈ ಮಾಡಬೇಕು. ಅಂದರೆ ಕೂದಲ ಮೇಲೆ ಹಚ್ಚೋಕ್ಕಿಂತ ಮೊದಲು ಈ ಥರ ಸೀಳಿ ಹಚ್ಚಿದ್ರೆ ಅದು ಏನಾಗ್ಬಿಡುತ್ತೆ ಅಂದರೆ ತುಂಬಾ ಅಂದರೆ ಬುಡಕ್ಕೆ ಸಮೇತ ಹತ್ತಿ ಬಿಡುತ್ತೆ ಅದು. ಹಾಗಾಗಿ ಕೂದಲನ್ನು ಫಾಲ್ ಆಗೋದನ್ನು ನಿಲ್ಲಿಸುತ್ತೆ. ನೋಡಿ ಫುಲ್ ಪೇಸ್ಟನ್ನು ಈ ಥರ ಅಪ್ಲೈ ಮಾಡಬೇಕು. ನೋಡಿ ಯಾವ ರೀತಿ ಅಪ್ಲೈ ಮಾಡ್ತೀನಿ ಅಂತ. ನಾನಿದು ಬೆಳಿಗ್ಗೆ ಈ ಥರ ಪೇಸ್ಟನ್ನು ರೆಡಿ ಮಾಡಿಕೊಂಡು ಅಂದರೆ ನಾನು ನೈಟೆಲ್ಲ ನೆನೆಯೋಕ್ಕಿಟ್ಟು ಈ ಥರ ಪೇಸ್ಟನ್ನು ಫುಲ್ ಅಪ್ಲೈ ಮಾಡಿಕೊಂಡು ಇಟ್ಟಿದ್ದೆ. ನೋಡಿ ಇವಾಗ ಈ ಥರ ಫುಲ್ ಅಪ್ಲೈ ಮಾಡಬೇಕು. ಇದು ಏನು ಮಾಡಬೇಕು ಅಂತಂದರೆ ಅಡ್ವಾನ್ಸಾಗಿ ತೊಳೆಯೋಕ್ಕೆ ಹೋಗಬಾರ್ದು. ವಿಡಿಯೋನ ಪೂರ್ತಿಯಾಗಿ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಇದು ಫುಲ್ಲಾಗಿ ನಾನು ನೆನೆಸಿ ಹಚ್ಕೊಂಡೆ ಆಯಿತು. ಇದನ್ನು ನಾವು ಯಾವಾಗ ತೊಳಿಬೇಕು, ಹೇಗೆಲ್ಲ ಮಾಡಬೇಕು, ಆಮೇಲೆ ಇದೆಲ್ಲ ಸಿಪ್ಪೆ ಆಗಿರೋದಂತ ಹೇಗೆ ಹೋಗಬೇಕು ಅನ್ನೋದನ್ನು ನಾನು ನಿಮಗೆ ತೋರಿಸ್ತೀನಿ. ಇದನ್ನು ನಾವು ತೊಳೆದಾದ್ಮೇಲೆ ಇದನ್ನು ನಾವು ಸ್ವಲ್ಪ ಫುಲ್ ಡೇ ಬಿಡಬೇಕಾಗುತ್ತೆ. ಇದು ಹಸಿಯಲ್ಲೇ ತೊಳೆದ್ರೆ ಫುಲ್ ಲೋಳೆ ಥರ ಆಗುತ್ತೆ, ಅದು ತಲೆ ಫುಲ್ ಕ್ಲೀನ್ ಆಗೋಲ್ಲ. ಹಾಗಾಗಿ ನಾವು ಇದನ್ನು ಫುಲ್ ಡೇ ಬಿಡಬೇಕು, ಇದು ಫುಲ್ ಡ್ರೈ ಆಗೋವರೆಗೂ. ಆಮೇಲೆ ನಮಗೆ ಆ ತಲೆಯಲ್ಲಿ ಅಂಟಿರುವಂತಹ ಪೌಡ್ರನ್ನು ಫುಲ್ ನಾವು 2-3 ಸಲ ಅಂದರೆ ಒಣಗಾದ್ಮೇಲೆ 2-3 ಸಲ ಆದರೂ ತಲೆ ಬಾಚ್ಕೊಂಡಾದ್ಮೇಲೆ ಆ ತಲೆಯಲ್ಲಿರುವಂತಹ ಪೌಡರನ್ನು ಉದುರಿಸ್ಬೇಕು. ಹಸಿ ಇದ್ದಾಗೆ ನಾವು ತೊಳ್ಕೊಳಕ್ಕೆ ಹೋಗಬಾರ್ದು, ಉದುರಿಸ್ಬೇಕು. ಮುಂದೆ ನೋಡೋಣ ಹೇಗೆ ಅಂತ. ಅಪ್ಲೈ ಆದಮೇಲೆ ನಾನೇನು ಮಾಡಿದೆ, ಮಾರ್ನಿಂಗಲ್ಲಿ ನಾನು ಹೇರ್ ವಾಶನ್ನು ಮಾಡಿದೆ. ಅಂದರೆ ನಾನು ಫುಲ್ ಸಿಪ್ಪೆ ಇರುತ್ತಲ್ಲ ಅದು ಡ್ರೈ ಆಗಿದ್ಮೇಲೆ ಅದು ಪುಡಿಯನ್ನು ಉದುರಿಸ್ಕೊಂಡಾದ್ಮೇಲೆ ಮರುದಿನ ಮಾರ್ನಿಂಗ್ ನಾವೇನು ಮಾಡಬೇಕು, ತಲೆಯನ್ನು ತೊಳಿಬೇಕು. ತಲೆ ತೊಳೆದಾದ್ಮೇಲೆ ನೋಡಿ ಎಷ್ಟು ಸಾಫ್ಟಾಗಿ ಬರುತ್ತೆ. ಆಮೇಲೆ ಹೇರ್ಸ್ ಕೂಡ ಒಂದು ಎಳೆ ಕೂಡ ಹೇರ್ಸ್ ಫಾಲ್ ಆಗೋಲ್ಲ. ಹಾಗೆ ನೀವು ಕೂಡ ಟ್ರೈ ಮಾಡಿ ಅಂತ ಹೇಳ್ತೀನಿ. ನೋಡಿ ಫುಲ್ ಶೈನ್ ಬರುತ್ತೆ, ಸಾಫ್ಟ್ ಬರುತ್ತೆ, ಮೃದುವಾಗಿ ಕಾಣುತ್ತೆ. ಹೇರ್ಸನ್ನು ತುಂಬ ಚೆನ್ನಾಗಾಗುತ್ತೆ. ಹಾಗಾಗಿ ನೀವು ಕೂಡ ಈ ಪ್ಯಾಕನ್ನು ಅಂದರೆ ಈ ಥರ ಪೇಸ್ಟನ್ನು ಮನೆಯಲ್ಲೇ ರೆಡಿ ಮಾಡಿಕೊಂಡು ನಿಮ್ಮ ಹೇರ್ ಗ್ರೋತನ್ನು ಮಾಡ್ಕೊಳ್ಳಿ. ಹಾಗೆ ಹೇರ್ ಫಾಲ್ ಆಗೋದನ್ನು ನೀವು ತಡೆಗಟ್ಬೋದು. ಹಾಗೆ ತುಂಬಾ ಚೆನ್ನಾಗಾಗುತ್ತೆ, ಸಾಫ್ಟಾಗಿ ಕಾಣುತ್ತೆ. ಆಮೇಲೆ ಹೇರ್ ಗ್ರೋತ್ ಆಗುತ್ತೆ ಕೂಡ. ಆಮೇಲೆ ಡ್ಯಾಂಡ್ರಫ್ ಕೂಡ ಫ್ರೀ ಆಗುತ್ತೆ, ತುಂಬಾ ಚೆನ್ನಾಗಿ ಬರುತ್ತೆ. ನೀವು ಮನೆಯಲ್ಲಿ ಮಾಡುವಂತಹ ಒಂದೇ ಒಂದು ಚಮಚದಿಂದ ಮಾಡುವಂತಹ ರೆಮಿಡಿ ಇದು. ಹಾಗಾಗಿ ನೀವು ಟ್ರೈ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ. ಎಂಡ್ ಮಾಡೋಕ್ಕಿಂತ ಮುಂಚೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದೀನಿ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು.